ಸ್ನೇಹಿತರೆ, ನಾನಿವತ್ತು ವಿಷ್ಣು ಕೆರೂರಾಗಿ ಮಾತಾಡ್ತಾ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಓದ್ತಾ ಇರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಕೂಗು ಅಂದ್ರೆ ಅವರ ಧ್ವನಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಈಗ ಹೇಳ್ತಾ ಇದೀನಿ ಅಂದ್ರೆ, ಅವ್ರುಗಳು ಪಡ್ತಾ ಇರೋ ಪಾಡು ಕಷ್ಟ ನಮ್ಮ ಶತ್ರುಗಳಿಗೂ ಬೇಡ. ಏನಂದ್ರೆ, ಸಮಾಜಕ್ಕೆ ಸಕ್ಸಸ್ ಬೇಕು, ಗರ್ಲ್ ಫ್ರೆಂಡ್ ಗಳಿಗೆ ಟೈಮ್ ಬೇಕು, ಅವ್ರ ಫ್ಯಾಮಿಲಿಗೆ ರಿಸಲ್ಟ್ಸ್ ಬೇಕು, ಅವ್ರಿಗೆ ಏನ್ ಬೇಕು ಅಂತ ಕೇಳೋರು ಯಾರು ಇಲ್ಲ. ಹಿಸ್ಟ್ರಿ ಓದಿದ್ರೆ ಜಿಯೋಗ್ರಫಿ ಮರ್ತೋಗುತ್ತೆ, ಜಿಯೋಗ್ರಫಿ ಓದಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೊಸ ಸ್ಕೀಮ್ ಬರ್ತದೆ. ಎಲ್ಲಾ ಓದ್ಕೊಂಡು ಪ್ರಿಪೇರ್ ಆದ್ರೂ ಸಹ ಟೈಮ್ ಟು ಟೈಮ್ ರಿಕ್ರೂಟ್ಮೆಂಟ್ ಗಳು ನಡೀತಾ ಇಲ್ಲ. ರೂಮ್ ರೆಂಟ್ ಹಿಡಿದು ಲೈಬ್ರರಿ ಮಾಡ್ಕೊಂಡು ಹಗಲು ರಾತ್ರಿ ಓದಿದ್ರು ಸಹ ಕೆಲಸಕ್ಕೆ ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅಂತ ಅವರಿಗೆ ಭಯ ಕಾಡ್ತಾ ಇದೆ. ಕಾರಣ ಟೈಮ್ ಟು ಟೈಮ್ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ. ಕಾಂಪಿಟೇಟಿವ್ ಫೀಲ್ಡ್ ಗೆ ಬರ್ತಾ ಇರುವಂತಹ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಕಾಂಪಿಟೇಟಿವ್ ಹೆವಿ ಆಗ್ತಾ ಇದೆ. ನೀಟಾಗಿ ಫ್ಯಾಮಿಲಿ ಫಂಕ್ಷನ್ಸ್ ಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಹೋದ್ರೂ ಸಹ ಸಂಬಂಧಿಕರಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸಕ್ ಆಗ್ತಿಲ್ಲ. ವಯಸ್ಸಿಗೆ ಬಂದಿದ್ರು ಸಹ ತಂದೆ ತಾಯಿ ಹತ್ರ ದುಡ್ಡು ಕೇಳುವಂತ ಪರಿಸ್ಥಿತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಓದ್ತಾ ಇರೋ ಸ್ಟೂಡೆಂಟ್ಸ್ ಗಳಿದ್ದಾರೆ. ಪರಿಹಾರನೇ ಸಿಗದೆ ಇರೋ ಸಮಸ್ಯೆಯಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಗಳಾಗ್ಲಿ. 1,000 ಪೋಸ್ಟ್ ಕರೆದ್ರೆ 5 ಲಕ್ಷ ಅಪ್ಲಿಕೇಶನ್ ಬೀಳ್ತವೆ. ಆ 1,000 ಅಲ್ಲಿ 1 ಪೋಸ್ಟ್ ನನಗಿರ್ಲಿ ಅಂತ ಆಶಾ ಕಿರಣ ಇಟ್ಕೊಂಡು ಓದ್ತಾ ಇರೋ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನ್ ಹೇಳೋದೊಂದೇ, ಏನೇ ಆಗ್ಲಿ ಧೈರ್ಯ ಇರ್ಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಲಿ, ಆತ್ಮವಿಶ್ವಾಸ ಮರಿದೇ ಇರಿ. ಒಂದಲ್ಲ ಒಂದ್ ದಿವಸ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಸೆಲೆಕ್ಟ್ ಆಗದೆ ಇದ್ರು ಸಹ ಯಾವುದೇ ತರಹದ ತೊಂದರೆ ಬೇಡ, ನಿಮ್ಗೂ ಒಂದು ಲೈಫ್ ಇದ್ದೇ ಇರ್ತದೆ. ಏನೋ ಹೇಳ್ಬೇಕು ಅನಿಸ್ತು, ಹೇಳ. ಧನ್ಯವಾದಗಳು.